Pramoda Devi Wadiyar, the matriarch of the Mysore Royal Family, questioned the state government for forming the Chamundeshwari Development Authority when the property belonged to the royal family. Pramoda Devi Wadiyar noted that the royal family filed a writ petition in 2001 claiming ownership of Chamundi Hills, which is still under consideration by the court. While that case is pending, ಇವರು ಪ್ರಾಧಿಕಾರ ತಂದಿದ್ದಾರೆ. ದಟ್ ಇಸ್ ಆಲ್ಸೋ ನಮ್ಮ ಅನಿಸಿಕೆಯಲ್ಲಿ ಅದು ಸರಿ ಇಲ್ಲ ಅಂತ. ಆ ಕೇಸ್ ಡಿಸೈಡ್ ಆಗಬೇಕಾಗಿತ್ತು. ಆಲ್ಸೋ ಪ್ರಾಧಿಕಾರ ಇಟ್ಸೆಲ್ಫ್ ಗೌರ್ಮೆಂಟ್ ಕ್ಯಾನ್ ರೆಗ್ಯುಲೇಟ್. ಕಾನ್ಸ್ಟಿಟ್ಯೂಷನಲ್ಲಿ ಗೌರ್ಮೆಂಟ್ಗಳು ಏನಾದ್ರು ದೇವಸ್ಥಾನದಲ್ಲಿ ಏನಾದ್ರು ಸರಿಯಾಗಿ ನಡೀದೆ ಹೋದರೆ ಏನಾದ್ರು ಆದರೆ ಅದನ್ನು ರೆಗ್ಯುಲೇಟ್ ಮಾಡ್ಬೋದು, ಬಟ್ ಓನ್ ಮಾಡೋಕ್ಕಾಗಲ್ಲ. ಬೀಯಿಂಗ್ ಎ ಸೆಕ್ಯುಲರ್ ಗೌರ್ಮೆಂಟ್, ಸ್ಟೇಟ್ ಕೆನಾಟ್ ಓನ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ ಇದರ ಪ್ರಕಾರ ಪ್ರಾಧಿಕಾರದ ಪ್ರಕಾರ ಅವರು, ನೀವು ಓದಿರ್ತೀರ ಪ್ರಾಧಿಕಾರ, ನಾನು ತಿರ್ಗಾ ರಿಪೀಟ್ ಮಾಡಲ್ಲ, ಅದರಲ್ಲಿ ಅವರು ದೇ ವಾಂಟ್ ಟು ಓನ್ ಎವ್ರಿಥಿಂಗ್, ಇನ್ಕ್ಲೂಡಿಂಗ್ ಈ ನೋಟಲ್ಲಿ ಹಾಕಿದ್ದೀನಿ ನಾನು, ಇನ್ಕ್ಲೂಡಿಂಗ್ ಮೂವಬಲ್ಸು ಬೇರೆ ಅದಕ್ಕೆ ಸೇರಿದ್ದು ಬಾಕಿ ಆಸ್ತಿ ಎಲ್ಲನೂ ಅವ್ರು ಓನ್ ಮಾಡಬೇಕು ಅಂತ ಹೇಳಿ ಪ್ರಾಧಿಕಾರ ಓನ್ಸ್. In response, CM Siddaramaiah said that the government has made a set of laws against which the Mysore Royal Family has obtained a stay order from Karnataka High Court and has claimed that the Sri Chamundeshwari Temple and surrounding properties are their private assets. The government will discuss the matter with legal experts and look for possible solutions for it. ಚಾಮುಂಡಿ ಬೆಟ್ಟ ಮೈಸೂರು ಮಹಾರಾಜಕ್ಕೆ ಸೇರುವಂತ ಆಸ್ತಿ ಆಗಿದೆ. ಸರ್ಕಾರ ಪ್ರಾಧಿಕಾರ ರಚನೆ ಮಾಡಬಹುದು, ನಮ್ಮ ಅಧಿಕಾರ ದೂರ ಇಟ್ಟು ಪ್ರಯತ್ನ ಮಾಡ್ತಾ ಇದೆ. ನಾವು ಹೈಕೋರ್ಟ್ ಅಲ್ಲಿ ಪಿಟಿಷನ್ ನೋಡಪ್ಪ, ಕಾನೂನು ಮಾಡಿದ್ದೀವಿ. ಪ್ರಮೋದ ದೇವಿಯವರು ಕೋರ್ಟ್ಗೆ ಹೋಗಿ ಅದು ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ಸ್ಟೇ ತಗೊಂಡಿದ್ದಾರೆ. ಅದು ಕಾನೂನು ತಜ್ಞರ ಜೊತೆ ಮಾತಾಡಿ ಏನು ಮಾಡಬೇಕು ಅಂತ ಕ್ರಮ ತಗೊಂಡಿದ್ದಾರೆ. As per reports, it has been 3 months since the state government established the Sri Chamundeshwari Kshetra Development Authority.